ಸಂಬಂಧಪಟ್ಟಂತೆ ಧನ್ವೀರ್ ಯಾಮಾರಿಸಿದ್ರ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋ ಪೊಲೀಸರಿಗೆ ಚಳ್ಳೆ ತಿಳಿಸಿದಾರ ಈ ನಟ. ಈ ರಾಜಾತಿಥ್ಯ ವಿಡಿಯೋ ಇದೆಯಲ್ಲ, ಈ ವಿಡಿಯೋ ಹರಿಬಿಟ್ಟಿದ್ಯಾರು ಅನ್ನೋದ್ರ ಹಿಂದೆ ಪೊಲೀಸರು ಬಿದ್ದಿದ್ದಾರೆ. ರಾಜಾತಿಥ್ಯ ವಿಡಿಯೋ ವೈರಲ್ ಆಗಿರೋದ್ರ ಹಿಂದೆ ಧನ್ವೀರ್ ಇದ್ದಾರೆ ಅನ್ನುವಂತ ಶಂಕೆ. ನಿನ್ನೆ ಪರಪ್ಪನ ಅಗ್ರಹಾರ ಪೊಲೀಸರು ವಿಚಾರಣೆ ಕರೆದಿದ್ರು. ಹೊಸ ಮೊಬೈಲ್ ಕೊಟ್ಟು ಆ ಸಂದರ್ಭದಲ್ಲಿ ಪೊಲೀಸರಿಗೆ ಹಾಗಾದ್ರೆ ಯಾಮಾರಿಸಿದ್ರ ಈ ನಟ, ಯಾಮಾರಿಸುವಂತ ಉದ್ದೇಶ ಏನಿತ್ತು ಹಾಗಾದ್ರೆ ಅನ್ನುವಂತ ಪ್ರಶ್ನೆ. ಪೊಲೀಸರಿಗೆ ಕೊಟ್ಟಂತ ಮೊಬೈಲ್ ನಲ್ಲಿ ಯಾವ ಸಾಕ್ಷ್ಯ ಕೂಡ ಸಿಕ್ಕಿಲ್ಲ, ಸಂಪೂರ್ಣ ಡೇಟಾ ಡಿಲೀಟ್ ಆಗಿದೆ ಅನ್ನುವಂತ ಅನುಮಾನ, ಅದರಲ್ಲೂ ಕೂಡ ಹೊಸ ಮೊಬೈಲ್ ಕೊಟ್ಟಿದ್ದಾರೆ ಅನ್ನುವಂತ ಅನುಮಾನ ಕೂಡ ಈಗ ಕಾಡ್ತಾ ಇರೋದು. ಪರಪ್ಪನ ಅಗ್ರಹಾರದಲ್ಲಿ ಯಾವ ರೀತಿಯಾಗಿ ರಾಜಾತಿಥ್ಯವನ್ನ ನೀಡಲಾಗ್ತಾ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಡಿಯೋಗಳು ಹರಿದಾಡುವುದು. ಆ ವಿಡಿಯೋಗಳು ಎಲ್ಲಿಂದ ಬಂತು, ಏಕಾಏಕಿಯಾಗಿ ವೈರಲ್ ಆಗಿದ್ದು ಹೇಗೆ, ಇದೆಲ್ಲದರ ಬಗ್ಗೆ ತನಿಖೆ ನಡೆಸ್ತಾ ಹೋದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಸಿಕ್ಕಂತ ಸಂಬಂಧಪಟ್ಟಂತೆ ಧನ್ವೀರ್ ಯಾಮಾರಿಸಿದ್ರ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋ ಪೊಲೀಸರಿಗೆ ಚಳ್ಳೆ ತಿಳಿಸಿದಾರ ಈ ನಟ. ಈ ರಾಜಾತಿಥ್ಯ ವಿಡಿಯೋ ಇದೆಯಲ್ಲ, ಈ ವಿಡಿಯೋ ಹರಿಬಿಟ್ಟಿದ್ಯಾರು ಅನ್ನೋದ್ರ ಹಿಂದೆ ಪೊಲೀಸರು ಬಿದ್ದಿದ್ದಾರೆ. ರಾಜಾತಿಥ್ಯ ವಿಡಿಯೋ ವೈರಲ್ ಆಗಿರೋದ್ರ ಹಿಂದೆ ಧನ್ವೀರ್ ಇದ್ದಾರೆ ಅನ್ನುವಂತ ಶಂಕೆ. ನಿನ್ನೆ ಪರಪ್ಪನ ಅಗ್ರಹಾರ ಪೊಲೀಸರು ವಿಚಾರಣೆ ಕರೆದಿದ್ರು. ಹೊಸ ಮೊಬೈಲ್ ಕೊಟ್ಟು ಆ ಸಂದರ್ಭದಲ್ಲಿ ಪೊಲೀಸರಿಗೆ ಹಾಗಾದ್ರೆ ಯಾಮಾರಿಸಿದ್ರ ಈ ನಟ, ಯಾಮಾರಿಸುವಂತ ಉದ್ದೇಶ ಏನಿತ್ತು ಹಾಗಾದ್ರೆ ಅನ್ನುವಂತ ಪ್ರಶ್ನೆ. ಪೊಲೀಸರಿಗೆ ಕೊಟ್ಟಂತ ಮೊಬೈಲ್ ನಲ್ಲಿ ಯಾವ ಸಾಕ್ಷ್ಯ ಕೂಡ ಸಿಕ್ಕಿಲ್ಲ, ಸಂಪೂರ್ಣ ಡೇಟಾ ಡಿಲೀಟ್ ಆಗಿದೆ ಅನ್ನುವಂತ ಅನುಮಾನ, ಅದರಲ್ಲೂ ಕೂಡ ಹೊಸ ಮೊಬೈಲ್ ಕೊಟ್ಟಿದ್ದಾರೆ ಅನ್ನುವಂತ ಅನುಮಾನ ಕೂಡ ಈಗ ಕಾಡ್ತಾ ಇರೋದು. ಪರಪ್ಪನ ಅಗ್ರಹಾರದಲ್ಲಿ ಯಾವ ರೀತಿಯಾಗಿ ರಾಜಾತಿಥ್ಯವನ್ನ ನೀಡಲಾಗ್ತಾ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಡಿಯೋಗಳು ಹರಿದಾಡುವುದು. ಆ ವಿಡಿಯೋಗಳು ಎಲ್ಲಿಂದ ಬಂತು, ಏಕಾಏಕಿಯಾಗಿ ವೈರಲ್ ಆಗಿದ್ದು ಹೇಗೆ, ಇದೆಲ್ಲದರ ಬಗ್ಗೆ ತನಿಖೆ ನಡೆಸ್ತಾ ಹೋದಂತಹ ಸಂದರ್ಭ ಸಂಬಂಧಪಟ್ಟಂತೆ ಧನ್ವೀರ್ ಯಾಮಾರಿಸಿದ್ರ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋ ಪೊಲೀಸರಿಗೆ ಚಳ್ಳೆ ತಿಳಿಸಿದಾರ ಈ ನಟ. ಈ ರಾಜಾತಿಥ್ಯ ವಿಡಿಯೋ ಇದೆಯಲ್ಲ, ಈ ವಿಡಿಯೋ ಹರಿಬಿಟ್ಟಿದ್ಯಾರು ಅನ್ನೋದ್ರ ಹಿಂದೆ ಪೊಲೀಸರು ಬಿದ್ದಿದ್ದಾರೆ. ರಾಜಾತಿಥ್ಯ ವಿಡಿಯೋ ವೈರಲ್ ಆಗಿರೋದ್ರ ಹಿಂದೆ ಧನ್ವೀರ್ ಇದ್ದಾರೆ ಅನ್ನುವಂತ ಶಂಕೆ. ನಿನ್ನೆ ಪರಪ್ಪನ ಅಗ್ರಹಾರ ಪೊಲೀಸರು ವಿಚಾರಣೆ ಕರೆದಿದ್ರು. ಹೊಸ ಮೊಬೈಲ್ ಕೊಟ್ಟು ಆ ಸಂದರ್ಭದಲ್ಲಿ ಪೊಲೀಸರಿಗೆ ಹಾಗಾದ್ರೆ ಯಾಮಾರಿಸಿದ್ರ ಈ ನಟ, ಯಾಮಾರಿಸುವಂತ ಉದ್ದೇಶ ಏನಿತ್ತು ಹಾಗಾದ್ರೆ ಅನ್ನುವಂತ ಪ್ರಶ್ನೆ. ಪೊಲೀಸರಿಗೆ ಕೊಟ್ಟಂತ ಮೊಬೈಲ್ ನಲ್ಲಿ ಯಾವ ಸಾಕ್ಷ್ಯ ಕೂಡ ಸಿಕ್ಕಿಲ್ಲ, ಸಂಪೂರ್ಣ ಡೇಟಾ ಡಿಲೀಟ್ ಆಗಿದೆ ಅನ್ನುವಂತ ಅನುಮಾನ, ಅದರಲ್ಲೂ ಕೂಡ ಹೊಸ ಮೊಬೈಲ್ ಕೊಟ್ಟಿದ್ದಾರೆ ಅನ್ನುವಂತ ಅನುಮಾನ ಕೂಡ ಈಗ ಕಾಡ್ತಾ ಇರೋದು. ಪರಪ್ಪನ ಅಗ್ರಹಾರದಲ್ಲಿ ಯಾವ ರೀತಿಯಾಗಿ ರಾಜಾತಿಥ್ಯವನ್ನ ನೀಡಲಾಗ್ತಾ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಡಿಯೋಗಳು ಹರಿದಾಡುವುದು. ಆ ವಿಡಿಯೋಗಳು ಎಲ್ಲಿಂದ ಬಂತು, ಏಕಾಏಕಿಯಾಗಿ ವೈರಲ್ ಆಗಿದ್ದು ಹೇಗೆ, ಇದೆಲ್ಲದರ ಬಗ್ಗೆ ತನಿಖೆ ನಡೆಸ್ತಾ ಹೋದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಸಿಕ್ಕಂತ ಸಂಬಂಧಪಟ್ಟಂತೆ ಧನ್ವೀರ್ ಯಾಮಾರಿಸಿದ್ರ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋ ಪೊಲೀಸರಿಗೆ ಚಳ್ಳೆ ತಿಳಿಸಿದಾರ ಈ ನಟ. ಈ ರಾಜಾತಿಥ್ಯ ವಿಡಿಯೋ ಇದೆಯಲ್ಲ, ಈ ವಿಡಿಯೋ ಹರಿಬಿಟ್ಟಿದ್ಯಾರು ಅನ್ನೋದ್ರ ಹಿಂದೆ ಪೊಲೀಸರು ಬಿದ್ದಿದ್ದಾರೆ. ರಾಜಾತಿಥ್ಯ ವಿಡಿಯೋ ವೈರಲ್ ಆಗಿರೋದ್ರ ಹಿಂದೆ ಧನ್ವೀರ್ ಇದ್ದಾರೆ ಅನ್ನುವಂತ ಶಂಕೆ. ನಿನ್ನೆ ಪರಪ್ಪನ ಅಗ್ರಹಾರ ಪೊಲೀಸರು ವಿಚಾರಣೆ ಕರೆದಿದ್ರು. ಹೊಸ ಮೊಬೈಲ್ ಕೊಟ್ಟು ಆ ಸಂದರ್ಭದಲ್ಲಿ ಪೊಲೀಸರಿಗೆ ಹಾಗಾದ್ರೆ ಯಾಮಾರಿಸಿದ್ರ ಈ ನಟ, ಯಾಮಾರಿಸುವಂತ ಉದ್ದೇಶ ಏನಿತ್ತು ಹಾಗಾದ್ರೆ ಅನ್ನುವಂತ ಪ್ರಶ್ನೆ. ಪೊಲೀಸರಿಗೆ ಕೊಟ್ಟಂತ ಮೊಬೈಲ್ ನಲ್ಲಿ ಯಾವ ಸಾಕ್ಷ್ಯ ಕೂಡ ಸಿಕ್ಕಿಲ್ಲ, ಸಂಪೂರ್ಣ ಡೇಟಾ ಡಿಲೀಟ್ ಆಗಿದೆ ಅನ್ನುವಂತ ಅನುಮಾನ, ಅದರಲ್ಲೂ ಕೂಡ ಹೊಸ ಮೊಬೈಲ್ ಕೊಟ್ಟಿದ್ದಾರೆ ಅನ್ನುವಂತ ಅನುಮಾನ ಕೂಡ ಈಗ ಕಾಡ್ತಾ ಇರೋದು. ಪರಪ್ಪನ ಅಗ್ರಹಾರದಲ್ಲಿ ಯಾವ ರೀತಿಯಾಗಿ ರಾಜಾತಿಥ್ಯವನ್ನ ನೀಡಲಾಗ್ತಾ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಡಿಯೋಗಳು ಹರಿದಾಡುವುದು. ಆ ವಿಡಿಯೋಗಳು ಎಲ್ಲಿಂದ ಬಂತು, ಏಕಾಏಕಿಯಾಗಿ ವೈರಲ್ ಆಗಿದ್ದು ಹೇಗೆ, ಇದೆಲ್ಲದರ ಬಗ್ಗೆ ತನಿಖೆ ನಡೆಸ್ತಾ ಹೋದಂತಹ ಸಂದರ್ಭ ಸಂಬಂಧಪಟ್ಟಂತೆ ಧನ್ವೀರ್ ಯಾಮಾರಿಸಿದ್ರ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋ ಪೊಲೀಸರಿಗೆ ಚಳ್ಳೆ ತಿಳಿಸಿದಾರ ಈ ನಟ. ಈ ರಾಜಾತಿಥ್ಯ ವಿಡಿಯೋ ಇದೆಯಲ್ಲ, ಈ ವಿಡಿಯೋ ಹರಿಬಿಟ್ಟಿದ್ಯಾರು ಅನ್ನೋದ್ರ ಹಿಂದೆ ಪೊಲೀಸರು ಬಿದ್ದಿದ್ದಾರೆ. ರಾಜಾತಿಥ್ಯ ವಿಡಿಯೋ ವೈರಲ್ ಆಗಿರೋದ್ರ ಹಿಂದೆ ಧನ್ವೀರ್ ಇದ್ದಾರೆ ಅನ್ನುವಂತ ಶಂಕೆ. ನಿನ್ನೆ ಪರಪ್ಪನ ಅಗ್ರಹಾರ
ಪೊಲೀಸರು ವಿಚಾರಣೆ ಕರೆದಿದ್ರು. ಹೊಸ ಮೊಬೈಲ್ ಕೊಟ್ಟು ಆ ಸಂದರ್ಭದಲ್ಲಿ ಪೊಲೀಸರಿಗೆ ಹಾಗಾದ್ರೆ ಯಾಮಾರಿಸಿದ್ರ ಈ ನಟ? ಯಾಮಾರಿಸುವಂತ ಉದ್ದೇಶ ಏನಿತ್ತು ಹಾಗಾದ್ರೆ ಅನ್ನುವಂತ ಪ್ರಶ್ನೆ. ಪೊಲೀಸರಿಗೆ ಕೊಟ್ಟಂತ ಮೊಬೈಲ್ ನಲ್ಲಿ ಯಾವ ಸಾಕ್ಷ್ಯ ಕೂಡ ಸಿಕ್ಕಿಲ್ಲ, ಸಂಪೂರ್ಣ ಡೇಟಾ ಡಿಲೀಟ್ ಆಗಿದೆ ಅನ್ನುವಂತ ಅನುಮಾನ, ಅದರಲ್ಲೂ ಕೂಡ ಹೊಸ ಮೊಬೈಲ್ ಕೊಟ್ಟಿದ್ದಾರೆ ಅನ್ನುವಂತ ಅನುಮಾನ ಕೂಡ ಈಗ ಕಾಡ್ತಾ ಇರೋದು. ಪರಪ್ಪನ ಅಗ್ರಹಾರದಲ್ಲಿ ಯಾವ ರೀತಿಯಾಗಿ ರಾಜಾತಿಥ್ಯವನ್ನ ನೀಡಲಾಗ್ತಾ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಡಿಯೋಗಳು ಹರಿದಾಡುವುದು. ಆ ವಿಡಿಯೋಗಳು ಎಲ್ಲಿಂದ ಬಂತು, ಏಕಾಏಕಿಯಾಗಿ ವೈರಲ್ ಆಗಿದ್ದು ಹೇಗೆ, ಇದೆಲ್ಲದರ ಬಗ್ಗೆ ತನಿಖೆ ನಡೆಸ್ತಾ ಹೋದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಸಿಕ್ಕಂತ ಸಂಬಂಧಪಟ್ಟಂತೆ ಧನ್ವೀರ್ ಯಾಮಾರಿಸಿದ್ರ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋ. ಪೊಲೀಸರಿಗೆ ಚಳ್ಳೆ ಹಳ ತಿಳಿಸಿದಾರ ಈ ನಟ? ಈ ರಾಜಾತಿಥ್ಯ ವಿಡಿಯೋ ಇದೆಯಲ್ಲ, ಈ ವಿಡಿಯೋ ಹರಿಬಿಟ್ಟಿದ್ಯಾರು ಅನ್ನೋದ್ರ ಹಿಂದೆ ಪೊಲೀಸರು ಬಿದ್ದಿದ್ದಾರೆ. ರಾಜಾತಿಥ್ಯ ವಿಡಿಯೋ ವೈರಲ್ ಆಗಿರೋದ್ರ ಹಿಂದೆ ಧನ್ವೀರ್ ಇದ್ದಾರೆ ಅನ್ನುವಂತ ಶಂಕೆ. ನಿನ್ನೆ ಪರಪ್ಪನ ಅಗ್ರಹಾರ ಪೊಲೀಸರು ವಿಚಾರಣೆ ಕರೆದಿದ್ರು. ಹೊಸ ಮೊಬೈಲ್ ಕೊಟ್ಟು ಆ ಸಂದರ್ಭದಲ್ಲಿ ಪೊಲೀಸರಿಗೆ ಹಾಗಾದ್ರೆ ಯಾಮಾರಿಸಿದ್ರ ಈ ನಟ? ಯಾಮಾರಿಸುವಂತ ಉದ್ದೇಶ ಏನಿತ್ತು ಹಾಗಾದ್ರೆ ಅನ್ನುವಂತ ಪ್ರಶ್ನೆ. ಪೊಲೀಸರಿಗೆ ಕೊಟ್ಟಂತ ಮೊಬೈಲ್ ನಲ್ಲಿ ಯಾವ ಸಾಕ್ಷ್ಯ ಕೂಡ ಸಿಕ್ಕಿಲ್ಲ, ಸಂಪೂರ್ಣ ಡೇಟಾ ಡಿಲೀಟ್ ಆಗಿದೆ ಅನ್ನುವಂತ ಅನುಮಾನ, ಅದರಲ್ಲೂ ಕೂಡ ಹೊಸ ಮೊಬೈಲ್ ಕೊಟ್ಟಿದ್ದಾರೆ ಅನ್ನುವಂತ ಅನುಮಾನ ಕೂಡ ಈಗ ಕಾಡ್ತಾ ಇರೋದು. ಪರಪ್ಪನ ಅಗ್ರಹಾರದಲ್ಲಿ ಯಾವ ರೀತಿಯಾಗಿ ರಾಜಾತಿಥ್ಯವನ್ನ ನೀಡಲಾಗ್ತಾ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಡಿಯೋಗಳು ಹರಿದಾಡುವುದು. ಆ ವಿಡಿಯೋಗಳು ಎಲ್ಲಿಂದ ಬಂತು, ಏಕಾಏಕಿಯಾಗಿ ವೈರಲ್ ಆಗಿದ್ದು ಹೇಗೆ, ಇದೆಲ್ಲದರ ಬಗ್ಗೆ ತನಿಖೆ ನಡೆಸ್ತಾ ಹೋದಂತಹ ಸಂದರ್ಭ ಸಂಬಂಧಪಟ್ಟಂತೆ ಧನ್ವೀರ್ ಯಾಮಾರಿಸಿದ್ರ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋ. ಪೊಲೀಸರಿಗೆ ಚಳ್ಳೆ ಹಳ ತಿಳಿಸಿದಾರ ಈ ನಟ? ಈ ರಾಜಾತಿಥ್ಯ ವಿಡಿಯೋ ಇದೆಯಲ್ಲ, ಈ ವಿಡಿಯೋ ಹರಿಬಿಟ್ಟಿದ್ಯಾರು ಅನ್ನೋದ್ರ ಹಿಂದೆ ಪೊಲೀಸರು ಬಿದ್ದಿದ್ದಾರೆ. ರಾಜಾತಿಥ್ಯ ವಿಡಿಯೋ ವೈರಲ್ ಆಗಿರೋದ್ರ ಹಿಂದೆ ಧನ್ವೀರ್ ಇದ್ದಾರೆ ಅನ್ನುವಂತ ಶಂಕೆ. ನಿನ್ನೆ ಪರಪ್ಪನ ಅಗ್ರಹಾರ ಪೊಲೀಸರು ವಿಚಾರಣೆ ಕರೆದಿದ್ರು. ಹೊಸ ಮೊಬೈಲ್ ಕೊಟ್ಟು ಆ ಸಂದರ್ಭದಲ್ಲಿ ಪೊಲೀಸರಿಗೆ ಹಾಗಾದ್ರೆ ಯಾಮಾರಿಸಿದ್ರ ಈ ನಟ? ಯಾಮಾರಿಸುವಂತ ಉದ್ದೇಶ ಏನಿತ್ತು ಹಾಗಾದ್ರೆ ಅನ್ನುವಂತ ಪ್ರಶ್ನೆ. ಪೊಲೀಸರಿಗೆ ಕೊಟ್ಟಂತ ಮೊಬೈಲ್ ನಲ್ಲಿ ಯಾವ ಸಾಕ್ಷ್ಯ ಕೂಡ ಸಿಕ್ಕಿಲ್ಲ, ಸಂಪೂರ್ಣ ಡೇಟಾ ಡಿಲೀಟ್ ಆಗಿದೆ ಅನ್ನುವಂತ ಅನುಮಾನ, ಅದರಲ್ಲೂ ಕೂಡ ಹೊಸ ಮೊಬೈಲ್ ಕೊಟ್ಟಿದ್ದಾರೆ ಅನ್ನುವಂತ ಅನುಮಾನ ಕೂಡ ಈಗ ಕಾಡ್ತಾ ಇರೋದು. ಪರಪ್ಪನ ಅಗ್ರಹಾರದಲ್ಲಿ ಯಾವ ರೀತಿಯಾಗಿ ರಾಜಾತಿಥ್ಯವನ್ನ ನೀಡಲಾಗ್ತಾ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಡಿಯೋಗಳು ಹರಿದಾಡುವುದು. ಆ ವಿಡಿಯೋಗಳು ಎಲ್ಲಿಂದ ಬಂತು, ಏಕಾಏಕಿಯಾಗಿ ವೈರಲ್ ಆಗಿದ್ದು ಹೇಗೆ, ಇದೆಲ್ಲದರ ಬಗ್ಗೆ ತನಿಖೆ ನಡೆಸ್ತಾ ಹೋದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಸಿಕ್ಕಂತ ಸಂಬಂಧಪಟ್ಟಂತೆ ಧನ್ವೀರ್ ಯಾಮಾರಿಸಿದ್ರ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋ. ಪೊಲೀಸರಿಗೆ ಚಳ್ಳೆ ಹಳ ತಿಳಿಸಿದಾರ ಈ ನಟ? ಈ ರಾಜಾತಿಥ್ಯ ವಿಡಿಯೋ ಇದೆಯಲ್ಲ, ಈ ವಿಡಿಯೋ ಹರಿಬಿಟ್ಟಿದ್ಯಾರು ಅನ್ನೋದ್ರ ಹಿಂದೆ ಪೊಲೀಸರು ಬಿದ್ದಿದ್ದಾರೆ. ರಾಜಾತಿಥ್ಯ ವಿಡಿಯೋ ವೈರಲ್ ಆಗಿರೋದ್ರ ಹಿಂದೆ ಧನ್ವೀರ್ ಇದ್ದಾರೆ ಅನ್ನುವಂತ ಶಂಕೆ. ನಿನ್ನೆ ಪರಪ್ಪನ ಅಗ್ರಹಾರ ಪೊಲೀಸರು ವಿಚಾರಣೆ ಕರೆದಿದ್ರು. ಹೊಸ ಮೊಬೈಲ್ ಕೊಟ್ಟು ಆ ಸಂದರ್ಭದಲ್ಲಿ ಪೊಲೀಸರಿಗೆ ಹಾಗಾದ್ರೆ ಯಾಮಾರಿಸಿದ್ರ ಈ ನಟ? ಯಾಮಾರಿಸುವಂತ ಉದ್ದೇಶ ಏನಿತ್ತು ಹಾಗಾದ್ರೆ ಅನ್ನುವಂತ ಪ್ರಶ್ನೆ. ಪೊಲೀಸರಿಗೆ ಕೊಟ್ಟಂತ ಮೊಬೈಲ್ ನಲ್ಲಿ ಯಾವ ಸಾಕ್ಷ್ಯ ಕೂಡ ಸಿಕ್ಕಿಲ್ಲ, ಸಂಪೂರ್ಣ ಡೇಟಾ ಡಿಲೀಟ್ ಆಗಿದೆ ಅನ್ನುವಂತ ಅನುಮಾನ, ಅದರಲ್ಲೂ ಕೂಡ ಹೊಸ ಮೊಬೈಲ್ ಕೊಟ್ಟಿದ್ದಾರೆ ಅನ್ನುವಂತ ಅನುಮಾನ ಕೂಡ ಈಗ ಕಾಡ್ತಾ ಇರೋದು. ಪರಪ್ಪನ ಅಗ್ರಹಾರದಲ್ಲಿ ಯಾವ ರೀತಿಯಾಗಿ ರಾಜಾತಿಥ್ಯವನ್ನ ನೀಡಲಾಗ್ತಾ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಡಿಯೋಗಳು ಹರಿದಾಡುವುದು. ಆ ವಿಡಿಯೋಗಳು ಎಲ್ಲಿಂದ ಬಂತು, ಏಕಾಏಕಿಯಾಗಿ ವೈರಲ್ ಆಗಿದ್ದು ಹೇಗೆ, ಇದೆಲ್ಲದರ ಬಗ್ಗೆ ತನಿಖೆ ನಡೆಸ್ತಾ ಹೋದಂತಹ ಸಂದರ್ಭ